ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪಟ್ಟದಾಟಕ್ಕೆ ಅಂತ್ಯ ಹಾಡಲು ಹೈಕಮಾಂಡ್ ಮುಂದಾಯ್ತಾ ಅನ್ನೋ ಪ್ರಶ್ನೆ. ಸಂಜೆ 5 ಗಂಟೆಗೆ ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವ ಕಿತ್ತಾಟದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಚರ್ಚೆಯಾಗುತ್ತಾ? ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇ ಸಂಜೆ 5 ಗಂಟೆಗೆ ನಡೆಯುವಂತಹ ಸಭೆಯ ಹೈಲೈಟ್ಸ್ ಆಗಿರುತ್ತವ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಈಗಾಗಲೇ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೋಡಿದ್ವಿ. ತಾತ್ಕಾಲಿಕವಾಗಿ ಪಟ್ಟದಾಟಕ್ಕೆ ಬ್ರೇಕ್ ಬಿದ್ದಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದು, ಅದನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಆ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕಾದಂತಹ ಮಹತ್ತರ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ ಮೇಲಿದೆ. ಆ ನಿಟ್ಟಿನಲ್ಲೇ ಇವತ್ತಿನ ಸಭೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಸಭೆ ನಡೆಯುತ್ತೆ. ಪ್ರಮುಖವಾಗಿ ಆ ಸಭೆಯಲ್ಲಿ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಗೆ ಬರುತ್ತೆ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ರಾಜ್ಯದಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದ್ರ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಸೋನಿಯಾ ಗಾಂಧಿಯವರಿಗೆ ರಾಜ್ಯ ರಾಜಕೀಯದ ಬಗ್ಗೆ ವರದಿ. ಕಳೆದ ಭಾನುವಾರ ಮಲ್ಲಿಕಾರ್ಜುನ ಖರ್ಗೆ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಆಗಿದೆ, ಯಾರ್ಯಾರು ಯಾವ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ, ರಾಜ್ಯ ಕಾಂಗ್ರೆಸ್ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಅದನ್ನು ತಣ್ಣಗಾಗಿಸುವಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ಸೋನಿಯಾ ಗಾಂಧಿಯವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ. ಇವತ್ತು ಮತ್ತೆ ಸೋನಿಯಾ, ರಾಹುಲ್, ಖರ್ಗೆ ಅವರು ಮೀಟಿಂಗ್ ಅನ್ನ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ದೆಹಲಿಗೆ ತೆರಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೋನಿಯಾ ಗಾಂಧಿಯವರ ನಿವಾಸದ ಈ ಸಭೆ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ತಕ್ಕ ಮಟ್ಟಿಗೆ ತಣ್ಣಗಾಗಿದೆ ಪಟ್ಟದಾಟದ ವಿಚಾರ. ಯಾಕಂದ್ರೆ ಅಧಿವೇಶನ ಕೂಡ ಶುರುವಾಗುತ್ತೆ. ಆ ನಿಟ್ಟಿನಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅಂತ ಹೇಳಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಾಗ್ತಾ ಇದೆಯಾ ಮೇಲ್ನೋಟಕ್ಕೆ ಅನ್ನೋ ಪ್ರಶ್ನೆ ಇದೆ. ಅದರ ಜೊತೆಗೆ ಇವತ್ತು 5 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆನೇ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಾಗುತ್ತಾ, ಹೇಗೆ ಅಂತ ಮಹೇಶ್? ಶ್ರೀ, ಖಂಡಿತ ಅಂತೂ ಇಂತೂ ಹೈಕಮಾಂಡ್ ಮುಹೂರ್ತ ನಿಗದಿ ಮಾಡಿದಂತೆ ಕಾಣ್ತಾ ಇರುವಂಥದ್ದು. ಇವತ್ತು ಸಭೆ 5 ಗಂಟೆಗೆ ಕರೆದಿರುವಂಥದ್ದು. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿಯವರು ಈ ಮೂವರು ಸೇರಿ ಸಭೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಏನು ಕಳೆದ ವಾರನೇ ಖರ್ಗೆ ಸೋನಿಯಾ ಭೇಟಿ ವೇಳೆ ಸಾಕಷ್ಟು ವರದಿ ಕೂಡ ನೀಡಿದ್ರು ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಪೈಕಿ. ಮತ್ತೆ ಯಾವ ರೀತಿ ಒಂದು ರಾಜ್ಯದಲ್ಲಿ ನಾಯಕತ್ವ ವಿಚಾರ ಗೊಂದಲ ಸೃಷ್ಟಿ ಆಗ್ತಾ ಇದೆ, ತೆರೆಮರೆ ಆಟ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ವರದಿ ಕೂಡ ನೀಡಿದ್ರು. ಅಲ್ಲದೆ ಬೂದಿ ಮುಚ್ಚಿದ ಕೆಂಡದಂತೆ ಕೂಡ ಇರುವಂಥದ್ದು. ಎಲ್ಲ ಒಂದು ಕಡೆ ಇದಿಷ್ಟೆಲ್ಲ ಏನು ಹೈಕಮಾಂಡ್ ಮನಗಂಡು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನ ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ತಿಳಿಯಾದ ಬಳಿಕ ಹೈಕಮಾಂಡ್ ಸಭೆ ಸೇರ್ತಾ ಇರೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಸಂಜೆ 5 ಗಂಟೆಗೆ ಸುಮಾರಿಗೊಂದು ಸಭೆ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಸೋನಿಯಾ ಗಾಂಧಿ, ಖರ್ಗೆ ಮತ್ತೆ ಜೊತೆ ರಾಹುಲ್ ಗಾಂಧಿ ಕೂಡ ಇರುವಂಥದ್ದು. ಕೆ.ಸಿ. ವೇಣುಗೋಪಾಲ್ ಸಭೆಗೆ ಬರ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಕಳೆದ 15 ದಿನಗಳಿಂದ ಏನೆಲ್ಲ ಗೊಂದಲಗಳಿದ್ವು ಅದಕ್ಕೆ ತೆರೆಮರೆಯಲ್ಲಿ ಬ್ರೇಕ್ ಹಾಕುವಂಥ ಕೆಲಸ ಕೂಡ ಹಾಕಿತ್ತು. ಮತ್ತು ಬ್ರೇಕ್ಫಾಸ್ಟ್ ಮೂಲಕ ಸಿಎಂ ಡಿಸಿಎಂ ಮುಂದಾಗಿ ಹೋಗ್ತಾರನ್ನೋ ಒಂದು ಸಂದೇಶ ಕೂಡ ನೀಡಿದರು. ಈಗ ಅಧಿವೇಶನ ಬರ್ತಾ ಇದೆ. ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಯಾವುದೇ ರೀತಿ ಒಂದು ಟೀಕೆ ಪ್ರಹಾರಕ್ಕೆ ಗುರಿಯಾಗಬಾರ್ದು ಅನ್ನೋದು ಕೂಡ ಸರ್ಕಾರ ಒಂದಾಗಿರ್ಬೇಕನ್ನೋ ಒಂದು ಸಂದೇಶ ಹೈಕಮಾಂಡ್ ನೀಡಿತ್ತು. ಈ ನೆಲೆಯಲ್ಲಿ ಪರಿಸ್ಥಿತಿ ತಿಳಿಯಾದಂತ ಕಾಣ್ತಾ ಇದೆ. ಈ ನೆಲೆಯಲ್ಲಿ ಇವತ್ತು ಏನು ಖರ್ಗೆ ಮತ್ತೆ ಏನು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಸಭೆ ಸೇರ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಮುಂದೆ ಏನು ನಾಯಕತ್ವ ವಿಚಾರ ಬದಲಾವಣೆ ಮಾಡಬೇಕಾ, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಾ, ವಿಸ್ತರಣೆ ಮಾಡಬೇಕಾ, ಅಥವಾ ಕೆಪಿಸಿಸಿ ಬದಲಾವಣೆ ಮಾಡಬೇಕನ್ನೋ ಏನು ಇಷ್ಟು ಅಂಶಗಳು ಕೂಡ ಚರ್ಚೆ ಆಗುವಂಥ ಲಕ್ಷಣಗಳು ಹೆಚ್ಚಾಗ್ತಾ ಇದೆ. ಯಾಕಂದರೆ ಈಗ ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟ್ ವಿಚಾರವಾಗಿ ಕಳೆದ ವಾರ ಚರ್ಚೆ ಮಾಡಿ ಯಾವ ರೀತಿ ಒಂದು ಪಾರ್ಲಿಮೆಂಟಲ್ಲಿ ಒಂದು ಚರ್ಚೆ ಮಾಡಬೇಕನ್ನೋದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗಿತ್ತು. ಆದರೆ ಇದರ ನಡುವೆನೇ ಇವತ್ತು ಸಭೆ ಕೂಡ ಸಾಕಷ್ಟು ಕುತೂಹಲ ಉಂಟಾಗಿರುವಂಥದ್ದು. ಇವತ್ತು ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಒಂದು ಚರ್ಚೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಮಧುಶ್ರೀ, ಓಕೆ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH